ನ್ಯೂಸ್ಗೆ ಸ್ವಾಗತ. ನಾನು ಬೆನಿಟಾ. ಇಂದು ಹುಣಸೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಎರಡನೇ ನೂತನ ಯೋಜನಾ ಕಚೇರಿ ಉದ್ಘಾಟಿಸಲಾಯಿತು. ನೂತನ ಕಚೇರಿಯನ್ನು ಹುಣಸೂರಿನ ಜನಪ್ರಿಯ ಶಾಸಕರಾದ ಎಚ್.ವಿ. ಮಂಜುನಾಥ್ ರವರು ಉದ್ಘಾಟಿಸಿದರು. ಜೊತೆಯಲ್ಲಿ ಗೌರವಾನ್ವಿತ ಡಾಕ್ಟರ್ ಎಲ್.ಎಚ್. ಮಂಜುನಾಥ್, ಮುಖ್ಯ ಕಾರ್ಯದರ್ಶಿ ನಿರ್ವಹಣಾಧಿಕಾರಿಗಳು ಹಾಗೂ ಹೊನ್ನನಹಳ್ಳಿ ಸೋಮಶೇಖರ್ ಅವರು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಮಾನ್ಯ ಶಾಸಕರು ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ, ಅದರ ಕಾರ್ಯವೈಖರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಸಂಘದ ವತಿಯಿಂದ ಮಾನ್ಯ ಶಾಸಕರನ್ನು ಹಾಗೂ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಹೆಚ್ಚು ಸಂಘಗಳಾಗಿದೆ ಅಂತ ಅಂದ್ಬಿಟ್ಟು ಎರಡನೇ ಶಾಖೆನ ತೆಗಿತಾ ಇದ್ದಾರೆ. ತುಂಬ ಸ್ವಾಗತ. ಒಂದು ಹೆಮ್ಮೆಯ ವಿಚಾರ, ಈ ಒಂದು ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರ ಆಶಯವನ್ನು ಮುಂದೂರದಿಂದ ಸ್ವಾಗತಿಸಿದಂಥ ತಾಲೂಕು ನಮ್ಮದು, ಜೊತೆಗೆ ಇದನ್ನು ಸದ್ಬಳಕೆ ಮಾಡಿಕೊಂಡಂಥ ತಾಲೂಕು ನಮ್ಮದು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಇದು ಯಾವ ರೀತಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ, ಅದರಲ್ಲಿ ಅವ್ರದ್ದೊಂದು ವಿಶೇಷ ಬಂದಂಥ ಲಾಭನ ಕೂಡ ಇವ್ರ ಜೊತೆ ಹಂಚ್ಕೊಂಡಿದ್ದೆಲ್ಲ ಅದು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಇವತ್ತು ಏನು ಎರಡನೇ ಶಾಖೆ ಉದ್ಘಾಟನೆ ಆಗ್ತಾ ಇದೆ, ಇನ್ನೂ ಪ್ರವರ್ಧಮಾನಕ್ಕೆ ಹೋಗಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸೋಂಥ ಏನು ಉದ್ದೇಶ ಇದೆ ಅದು ಸಫಲ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಣುಮಕ್ಕಳು ಮತ್ತು ಅವರ ಕುಟುಂಬನ ರಕ್ಷಣೆಗೆ ಈ ಒಂದು ಸ್ವಸಹಾಯ ಸಂಘ, ಧರ್ಮಸ್ಥಳ ಸ್ವಸಹಾಯ ಸಂಘ ನಿಲ್ಲಿ ಅಂತ ಭಗವಂತ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಓಂ ಶ್ರೀ ಮಂಜುನಾಥಾಯ. ಸನ್ಮಾನ್ಯ ಶಾಸಕರು ಇವತ್ತು ನಮ್ಮ ಹುಣಸೂರಿನಲ್ಲಿ ನಾವು ತೆರೀತಾ ಇರತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಎರಡನೇ ಶಾಖೆಗೆ ಉದ್ಘಾಟನೆಗೆ ಅವರು ಬಂದಿದ್ದಾರೆ. ಭಾಳ ಸಂತೋಷದ ವಿಚಾರ. ಸನ್ಮಾನ್ಯರು ಈಗಾಗಲೇ ಹೇಳಿದ ಹಾಗೆ ನಮ್ಮ ಇಡೀ ಮೈಸೂರು ಜಿಲ್ಲೆಯಲ್ಲಿ ಯೋಜನೆ ಬಂದು ಸುಮಾರು 7-8 ವರ್ಷ ಆಯಿತು. 8 ವರ್ಷದಲ್ಲಿ ಜಿಲ್ಲೆಯ ಎಲ್ಲ ಜನರು, ವಿಶೇಷವಾಗಿ ಹುಣಸೂರು ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಜನರು ಸ್ವೀಕಾರ ಮಾಡಿದ್ದಾರೆ, ಸಂಘಗಳಿಗೆ ಸೇರಿಕೊಂಡಿದ್ದಾರೆ, ಅನೇಕ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಅವರು ಬೆಳೆದಿದ್ದಾರೆ ಕೂಡ. ಸೊ ಈ ಹಂತದಲ್ಲಿ ಎಲ್ಲ ಕಾರ್ಯಕ್ರಮಗಳ ನಿರ್ವಹಣೆಗೆ ಹೆಚ್ಚುವರಿ ಸಿಬ್ಬಂದಿ ಬೇಕು ಅನ್ನೋದಕ್ಕೋಸ್ಕರ ಇನ್ನೊಂದು ಕಚೇರಿಯನ್ನು ಮಾಡಿದ್ದೇವೆ. ಇಲ್ಲಿ ಯೋಜನಾಧಿಕಾರಿಯಾಗಿ ಧನಂಜಯರು ಸೇರಿಕೊಂಡಿದ್ದಾರೆ. ಅವರಿಗೆ ಸಹಾಯಕರಾಗಿ ಇಲ್ಲಿಯ ಇಬ್ಬರು ಮ್ಯಾನೇಜರ್ಗಳಿರ್ತಾರೆ. ಇಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳಿದೆ. ಇದ್ರ ಜೊತೆಯಲ್ಲಿ ಇವತ್ತು ದೇಶದ ಒಂದು ದೊಡ್ಡ ಕಾರ್ಯಕ್ರಮ ಸೇವಾ ಸಿಂಧು ಕಾರ್ಯಕ್ರಮ, ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರಿ ಸೌಲಭ್ಯಗಳನ್ನು ನೇರವಾಗಿ ಮುಟ್ಟಿಸಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ. ಇದು ಪೂಜ್ಯರ ಆಶಯ ಕೂಡ ಅದೇ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆದಂಥ ಉದ್ದೇಶವೇ ಜನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕು ಅಂತ. ಈ ನಿಟ್ಟಿನಲ್ಲಿ ಸೇವಾ ಸಿಂಧು ಕಾರ್ಯಕ್ರಮವನ್ನು ನಾವಿಲ್ಲಿ ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಸುಮಾರು 100 ಗ್ರಾಮಗಳಲ್ಲಿ ಈ ಸೇವಾ ಸಿಂಧು ಏನು ತಾವು ನೋಡ್ತಾ ಇದ್ದೀರಿ, ಡಿಜಿಟಲ್ ಸೇವಾ ಕೇಂದ್ರ 100 ಅದು ಪ್ರಾರಂಭ ಆಗುತ್ತೆ. ನಮ್ಮ ಎಲ್ಲ ಗ್ರಾಹಕ ಸೇವಾ ಕೇಂದ್ರದಲ್ಲಿ ಇದು ಪ್ರಾರಂಭ ಆಗುತ್ತೆ. ತನ್ಮುಖೇನ ಹಣ ಡಿಜಿಟೈಸೇಷನ್ ಅಂತ ಏನು ಹೇಳ್ತಾರೆ, ನಗದು ರಹಿತ ವಹಿವಾಟಿಗೆ ಭಾಳ ದೊಡ್ಡ ಒಂದು ಕ್ರಾಂತಿ, ಮೌನ ಕ್ರಾಂತಿ ಇದರಿಂದ ಆಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಪೂಜ್ಯರದ್ದಾಗಿದೆ. ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಮುಖ್ಯವಾಗಿ ಜನಪ್ರತಿನಿಧಿಗಳು, ಊರಿನ ಎಲ್ಲ ಗಣ್ಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಇಲಾಖೆ ಅಧಿಕಾರಿಗಳು ನಮಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಇವರು ಎಲ್ಲರನ್ನೂ ಒಳಗೊಳ್ಳುವ ಕಾರ್ಯಕ್ರಮವನ್ನಾಗಿ ಪೂಜ್ಯರು ಬೆಳೆಸಿದ್ದಾರೆ. ನಮ್ಮ ಶಾಸಕರು ನಮಗೆ ಯಾವಾಗಲೂ ಬೆನ್ನು ತಟ್ಟಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಬೆಳೆಸೋದಕ್ಕೆ ಅವರು ಕಾರಣರು ಅಂತೇಳಿ ಸಂದರ್ಭದಲ್ಲಿ ನಾನು ಪ್ರಾಂಜಲವಾಗಿ ಒಪ್ಪಿಕೊಳ್ಳುತ್ತಾ, ಮುಖ್ಯವಾಗಿ ಅವರು ಇಡೀ ಕುಟುಂಬವೇ
ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಮಾರ್ಗದರ್ಶನ ಕೊಡ್ತಾ ಇದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದೇ ರೀತಿ ಅವರ ಆಶೀರ್ವಾದ ನಮಗೆ ಬೇಕು. ಈ ಕಾರ್ಯಕ್ರಮವನ್ನು ಬೆಳೆಸೋದಕ್ಕೆ ಅವರ ಮಾರ್ಗದರ್ಶನ ಮುಂದೆ ಕೂಡ ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ನಿಮ್ಮೆಲ್ಲರ ಪತ್ರಕರ್ತರು ಅವರಿಗೆ ಉತ್ತಮ ಸಹಕಾರವನ್ನು ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರ ಸಹಕಾರವನ್ನು ಈ ಹೊಸ ಕೇಂದ್ರಕ್ಕೆ ಯಾಚಿಸುತ್ತಾ ಈ ಕಾರ್ಯಕ್ರಮ ಚೆನ್ನಾಗಿ ಬೆಳೀಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥಿಸ್ತಾ, ಎಲ್ಲರಿಗೂ ಇದರಿಂದ ಉಪಯೋಗ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಮುಖ್ಯವಾಗಿ ಪ್ರಾದೇಶಿಕ ಕಚೇರಿ ಮಾಡಿದ್ರು KR ನಗರ ಪ್ರಾದೇಶಿಕ ಕಚೇರಿ, ಜಿಲ್ಲಾ ಕಚೇರಿ, ಅದು KR ನಗರ ಜಿಲ್ಲಾ ಕಚೇರಿ ಅಂತಾರೆ. ಯಾಕಂದ್ರೆ ನಮಗೆ ಹುಣಸೂರು ಉಪವಿಭಾಗ ಕೇಂದ್ರ, ಅದನ್ನು ಇದು ಮಾಡಿದರೆ ಸ್ವಲ್ಪ ಅನುಕೂಲ ಆಗ್ತಿತ್ತು. ಮಾಡ್ಬೋದು. ಅಂದರೆ KR ನಗರ ಜಿಲ್ಲಾ ಅಂತ ಅಂದಾಗ ಅದು ಸರಿಯಾಗಿ ಅದಾಗಲ್ಲ ಸರ್. ಇದು ಸಬ್ ಡಿವಿಷನ್ ಹುಣಸೂರು. ಇದು ಸರ್, ಈಗ ಈ ಸೇವಾ ಸಿಂಧು ಅಲ್ಲಿ ಏನು ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಈಗ ಸೇವಾ ಸಿಂಧುವಲ್ಲಿ ಈಗ ಅನೇಕ ರೀತಿಯ ಕಾರ್ಡ್ಗಳನ್ನು ಮಾಡಿಸ್ಕೊಂಡು, ಅಂದರೆ ಆಯುಷ್ಮಾನ್ ಕಾರ್ಡ್ ಇದೆ, ಇವತ್ತು ಭಾಳ ದೊಡ್ಡ PM ಇ-ಶ್ರಮ್ ಕಾರ್ಡ್ ಇದೆ, ಆಮೇಲೆ ಹಾಗೆ ಸರ್ಕಾರದ ಇವನ್ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬೋದು, ಪಾನ್ ಕಾರ್ಡ್ ಮಾಡಿಸ್ಕೊಳ್ಬೋದು. ಇವೆಲ್ಲ ಕಾರ್ಡ್ಗಳು ಪಡ್ಕೊಳ್ಳೋದು ಒಂದು ಭಾಗ. ಇದಕ್ಕೆ ಇವಾಗ ನೀವು ಹೋಗಿ ಸರ್ಕಾರದ ಕಚೇರಿಗೆ ಹೋಗಿ ಮಾಡಿಸ್ಬೇಕಂತ ಅವಶ್ಯಕತೆ ಇಲ್ಲೇ ಮಾಡಿಸ್ಬೋದು. ಎರಡನೇದಾಗಿ ಇವತ್ತು ನೀವು RTC ತೊಗೋಬೋದು, VC ತೊಗೊಳ್ಬೋದು, ಮತ್ತು ಇವನ್ ಲೈಸೆನ್ಸಿಗೆ ಅರ್ಜಿ ಹಾಕ್ಬೋದು. 1 ಪಾಯಿಂಟ್ ಒಂದು ಈ ಕೇಂದ್ರದಲ್ಲಿ ಅದೇ. ಮತ್ತು ಅದ್ರ ಜೊತೆಗೆ ಎಲ್ಲ ಉಚಿತನಾ ಸರ್? ಹೇಗೆ ಉಚಿತ ಅಂದರೆ ಇದೆ, ಅದು ಸರ್ಕಾರಿ ನಿಗದಿ ಮಾಡಿದ ಒಂದು ಬೆಲೆ ಇದೆ. ಕೆಲವು ಕಡೆ ಏನು ಮಾಡ್ತಾರೆ, ಉಚಿತವೇ ಸ್ವಲ್ಪ ಜಾಸ್ತಿ ದುಡ್ಡು ತಗೋತಾರೆ. ನಾವು ಸರ್ವಿಸ್ ಚಾರ್ಜ್ ಇಲ್ಲ, ಅದೇನು ಸರ್ಕಾರ ನಿಗದಿ ಮಾಡಿದ ಬೆಲೆ. ಮಾಸಾಸನಗಳೆಲ್ಲ ಇದೆ, ಅದರದ್ದೇನೋ ಮಾಶಾಸನಕ್ಕೆ ಅರ್ಜಿ ಹಾಕ್ಬೋದು, ಮಾಶಾಸನಕ್ಕೆ ಅರ್ಜಿ ಹಾಕ್ಬೋದು, ಎಲ್ಲ ರೀತಿಯ ವೇತನಗಳಿಗೆ ಅರ್ಜಿ ಹಾಕ್ಬೋದು. ಅಷ್ಟು ಮಾತ್ರ ಅಲ್ಲ, ಇವನ್ ನಮ್ಮ ಪ್ರೈಮ್ ಮಿನಿಸ್ಟರ್ಸ್ದು ಅಲ್ಲ ಕೃಷಿಗೆ ಸಬ್ಸಿಡಿ ಕೊಡ್ತಾರಲ್ಲ, ಇವರು ಪಾಪ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಮಾಡಿ ರಾಜ್ಯ ಸರ್ವರ್ಗಳಲ್ಲಿ ಹೋಗಿ ಲೋಡ್ ಆಗಿರ್ತಾರೆ. ಅವ್ರು ಮಾಡ್ತಿರೋದು ಅಲ್ಲಿಗೆ ಹೋಗ್ತದೆ, ಇವ್ರು ಮಾಡ್ತಿರೋದು ಅಲ್ಲಿಗೆ ಹೋಗ್ತದೆ. ಒಟ್ಟೆ ಅಲ್ಲಿ ಕ್ಯೂ ಇದ್ದೆ ಇಲ್ಲಿ ಮಾಡ್ತಾರೆ. ಅವರು ಅಪ್ರೂವಲ್ ಕೊಟ್ಟಾಗ ಎಲ್ಲರೂ ಪರವಾಗಿಲ್ಲ. ಹಂಗೆ ಈಗ ಅಷ್ಟೇ. ಒಟ್ಟಲ್ಲಿ ಸೇವೆ ಶುಲ್ಕ ಇಲ್ಲದೆ ಮಾಡ್ತಾ ಇದ್ದೀನಿ ಅನ್ನೋದಿದ್ರೆ ಅದು ಹೆಮ್ಮೆ ಕೊಡೋಂಥದ್ದು. ಅವ್ರು ಏನು ಒಂದು ಕಾರ್ಡ್ಗೆ 50 ರೂಪಾಯಿ ಅಂತ ಅವ್ರು ಚಾರ್ಜ್ ಕೊಡ್ತಾರಲ್ಲ, ಇವು ಕಟ್ಟಿಸ್ಕೊಡ್ತಾರೆ, ಅದರಲ್ಲೇ ಸರ್ವಿಸ್ ಚಾರ್ಜ್ ಆಗುತ್ತೆ. ಎಕ್ಸ್ಟ್ರಾ ತೊಗೋತಿದ್ರು ಇಲ್ಲಿ ಆಮೇಲೆ ಎಲ್ಲ ವಿವಿಧ ಇವೆಲ್ಲ ಎಲ್ಲ ಪುರುಷರವ್ರು ಹೆಚ್ಚಿನವರೆಲ್ಲ ಈ ಕಡೆ ಎಲ್ಲ ಅಂದರೆ ತಮ್ಮ ಇಲ್ಲಿ ನಮ್ಮ ಹುಣಸೂರು ತಾಲೂಕಿನಲ್ಲಿ 200 ಜನರಿಗೆ ಕೆಲಸ ಸಿಕ್ಕಿದೆ ಇದರಿಂದ. ಇಲ್ಲಿ ಹಳ್ಳಿಗಳಲ್ಲಿ ಸೇವಾ ಪ್ರತಿನಿಧಿ ಅಂತ ಇದ್ದಾರೆ. ಅವರು ಹಳ್ಳಿಯ ಹೆಣ್ಣು ಮಕ್ಕಳೇ, ಮದುವೆಯಾಗಿ ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರು ವಿದ್ಯಾವಂತರು, ಕೆಲಸ ಇಲ್ಲ. ಇವಾಗ ಈ ಕೆಲಸಕ್ಕೆ ಸೇರಿಕೊಂಡು ಒಂದು 30 ರಿಂದ 50 ಸಂಘ ನೋಡಿಕೊಂಡ್ರೆ ಅವ್ರು ತಿಂಗಳಿಗೆ 10,000 ರೂಪಾಯಿ ದುಡಿತಾರೆ. ಸೊ ಹಾಗೆ ಸುಮಾರು ಈ ತಾಲೂಕಿನಲ್ಲಿ ಒಂದು 120 ಜನ ಅಂತವರಿದ್ದಾರೆ. ಜೊತೆಯಲ್ಲಿ ಕಚೇರಿ ಸಿಬ್ಬಂದಿಗಳು, ಮೇಲ್ವಿಚಾರಕರು ಮತ್ತು ಇತರ ಸಿಬ್ಬಂದಿ ಸೇರಿ ಒಂದು 200 ಜನ ಈ ಒಂದು ತಾಲೂಕಿನಲ್ಲಿಯೇ ನೌಕರಿ ಈ ಕೆಲಸದಲ್ಲಿ ಸಿಕ್ಕಿದೆ. ಅಂದರೆ ಜನರ ಕೆಲಸ ಜನರಿಗೆ ಮಾಡೋದು, ಜನರೇ ಅದಕ್ಕೆ ಪಾವತಿ ಮಾಡುವಂಥದ್ದು, ಜನರಿಂದಗಿಂತ ಜನರಿಗಾಗಿ ನೇರವಾಗಿ. ತಾವು ಇನ್ನೊಂದು ಕೇಳಿದರೆ ಇದರೊಳಗೆ ಡಿಜಿಟೈಸೇಷನ್ ಆಗುತ್ತೆ. ಅಂದರೆ ಇವಾಗ ಹಣ ನಗದು ರಹಿತವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಸಾಮಾನ್ಯವಾಗಿ ನೆನ್ನೆ ಮೊನ್ನೆ ನೋಡಿದ್ರಲ್ಲ ಟಿವಿಲಿ ನಗದು ರಹಿತ ಮಾಡಿರೋದು ಹೆಂಗೆ ಅಂತ. ನಗದು ಇಲ್ಲ ಅಂತ ಮಾತಾಡಕ್ಕೆ ಹೋಗ್ಬಿಡಿ, ಸೇವೆ ಕೊಟ್ರಪ್ಪ ನಮ್ಮ ಶಾಸಕರೇ, ನಗದೆಲ್ಲ ಅಲ್ಲಿ ಕೂತಿದೆ, ಅದಕ್ಕೆ ನಗದು ರಹಿತ ಇಲ್ಲ ಆಗ್ತದೆ. ಪೈಪಲ್ಲೆಲ್ಲ ದುಡ್ಡು, ಟಾಯ್ಲೆಟ್ ಪೈಪಲ್ಲೆಲ್ಲ ನಗದಕ್ಕೆ. ಹುಣಸೂರು ತಾಲೂಕಿನ ಚಿಕ್ಕ ಹುಣಸೂರು ಯೋಜನಾ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಮಾರ್ಗದರ್ಶನ ನೀಡಿದ ನಮ್ಮ ಗೌರವಾನ್ವಿತ ಇಲ್ಲಿಯ ಜನಪ್ರಿಯ ಶಾಸಕರಾದ ಮಂಜುನಾಥ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CEO ಆದ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಇವತ್ತು ಆಗಮಿಸಿ ಈ ಒಂದು ಕಚೇರಿ ಉದ್ಘಾಟನೆಗೆ ನಮಗೆ ಅವಕಾಶ ಮಾಡಿಕೊಟ್ಟು ಅದರೊಟ್ಟಿಗೆ ಇವತ್ತು ನಮಗೆಲ್ಲರಿಗೆ ಮಾರ್ಗದರ್ಶನ ನೀಡಿ ಆಗಮಿಸಿದ್ದಾರೆ. ಹಾಗೆ ಡಾಕ್ಟರ್ LH ಮಂಜುನಾಥ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹುಣಸೂರು ಟೌನಲ್ಲಿ ಹುಣಸೂರು ಅಂತ ಹೇಳಿದ್ರೆ ಯಾಕೆ ತಪ್ಪಾಗುತ್ತೆ. ಚಿಕ್ಕ ಹುಣಸೂರನ್ನ ಪದನೇ ಅದು ಗ್ರಾಮ ಪಂಚಾಯತ್ ಬರುತ್ತೆ ಅಲ್ಲ ಸರ್? ಅದು ಗ್ರಾಮ ಪಂಚಾಯತಿ ಬರುತ್ತೆ. ಅಂದ್ರೆ ಈ ಸೈಡ್ ಇಂದ ಫುಲ್ ಚಿಕ್ಕ ಹುಣಸೂರು ಅಂದ್ರೆ ಆ ಭಾಗ ಆ ಭಾಗ ಮೇಲೆ ನಿಮ್ಮ ಇದೆ ತಪ್ಪಾಗುತ್ತೆ. ಹುಣಸೂರು 2 ಅಂತ ಇರ್ಬೋದು, ಹುಣಸೂರು 2 ಅಂತ ಮಾಡ್ಕೋಬಹುದು. ಹುಣಸೂರು ನಗರಸಭೆ ವಾರ್ಡ್ 25 ಬಂದಿದೆ.
ಅಲ್ಲ ಅವರು ಹುಣಸೂರು 2 ಅಂತ ಮಾಡ್ಕೋಬೋದು. ನಾವು ಹೆಸರಿಗೋಸ್ಕರ ಬಿಟ್ಟಿದ್ವಿ ಅಷ್ಟೇ. ಸೇವೆ ಎಲ್ಲ ಕಡೆಯೂ ಕೊಡ್ತೇವೆ, ಎಲ್ಲ ಒಂದೇ. ಆದರೆ ಚಿಕ್ಕ ಹುಣಸೂರು ಅನ್ನೋದು ಬೇಡ. ಹುಣಸೂರು ಬಂದು ಇದು ಹುಣಸೂರು 2 ಅಂತ ಮಾಡಿದ್ರೆ ಒಳ್ಳೆ. ಅಂದರೆ ಈಗ ಗ್ರಾಮ ಪಂಚಾಯತಿ ಉಳಿದಿಲ್ಲ, ಇದೀಗ ಪಟ್ಟಣ ನಗರಸಭೆ ಇದು ಈ ಜಾಗ ಇಲ್ಲ, ನಗರಸಭೆ ಪಾಲಿಕೆ ಅಲ್ಲ. ನಗರಸಭೆ ಸರ್, ಈ ಕೇರಳದಲ್ಲಿ ಕೇಳಿದೆ ಹೇಳಿದ್ರಲ್ಲ. ನನ್ನೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಈ ದಿವಸ ನಮ್ಮ ಹುಣಸೂರಿನ 2ನೇ ಯೋಜನಾ ಕಚೇರಿಯ ಉದ್ಘಾಟನೆ ನಡೆದಿದೆ. ಮಾನ್ಯ ಶಾಸಕರು 2 ದಿವಸದಲ್ಲಿ ಆಕ್ಷೇಪ ಪಟ್ಟಿದ್ದಾರೆ. ಚಿಕ್ಕ ಹುಣಸೂರು ಕರಿಬೇಡಿದ್ದೀವಿ, ಚಿಕ್ಕ ಹುಣಸೂರು ಅಲ್ಲ, ಹುಣಸೂರು ಅಂತ ಹೇಳಿ ಒಪ್ಕೊಂಡು. ಆಮೇಲೆ ನೀವು KR ನಗರ ಜಿಲ್ಲಾ ಕಚೇರಿ ಯಾಕೆ ಕರಿತೀರಿ? ನೀವು KR ನಗರ ಜಿಲ್ಲಾ ಕಚೇರಿ ಕರೆದ್ರೆ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ KR ನಗರದ ಜಿಲ್ಲೆ ಕಚೇರಿ ಅಂದರೆ ಹುಣಸೂರಿನವ್ರು ಏನು ಮಾಡಬೇಕು? KR ನಗರಕ್ಕಿಂತ ಹುಣಸೂರು ದೊಡ್ಡದು, ಅದರಿಂದ ಹುಣಸೂರು ಜಿಲ್ಲಾ ಕಚೇರಿ ಮಾಡಿ ಅಂತ ಹೇಳಿ. ಅದರಿಂದ ಜನರಿಗೆ ಫಸ್ಟ್ ನಾನು ಹೇಳಾಗ್ತದೆ ಅಂದರೆ, ನಾಳೆಯಿಂದ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಚಿಕ್ಕ ಹುಣಸೂರು ಅಂತ ಯಾರಿಗೆ ಹೇಳಕ್ಕೆ ಹೋಗ್ಬೇಕು ಅಂತ ಅನಿಸಿಟ್ಟು. ಏನಿದ್ರು ಹುಣಸೂರು ಯೋಜನಾ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಎಲ್ಲರೂ ಹೇಳಬೇಕು ಅಂತ ವಿನಂತಿ ಮಾಡ್ತಾರೆ. ಅದೇ ರೀತಿ KR ನಗರ ಜಿಲ್ಲಾ ಕಚೇರಿಯಿಂದ ನಮ್ಮ ಯಾವ ಯೋಜನಾಧಿಕಾರಿಗಳಾಗಿ ಮೇಲ್ವಿಚಾರಕರಾಗಿ ತಾವು ಒಪ್ಕೊಳ್ಬೇಕು. ಬದಲಾಗಿ ಮೈಸೂರು 2ನೇ ಜಿಲ್ಲಾ ಕಚೇರಿ ತರ್ಸ್ಕೊಂಡ್ರೆ ಕಚೇರಿ KR ನಗರದಲ್ಲಿ ಮೈಸೂರು 2 ಜಿಲ್ಲಾ ಕಚೇರಿ ಅಂತ ಮಾಡಿ. ಇವತ್ತಿಂದ 2 ನಾಮಕರಣಗಳನ್ನು ನಾನು ಬದಲಾಯಿಸಿದ್ದೇನೆ. ಒಂದು ಹುಣಸೂರು 2, ಮತ್ತೊಂದು ಮೈಸೂರು ಜಿಲ್ಲೆ 2. ನಾವೆಲ್ಲರೂ ನೆನಪಿಟ್ಕೊಳ್ಳಿ ಅಂತ ಹೇಳ್ದ. ನಮ್ಮ ಯೋಜನೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಚೆನ್ನಾಗಿ ಬೆಳೆದಿದೆ. ಕಳೆದ 20 ವರ್ಷದಲ್ಲಿ ರಾಜ್ಯವನ್ನು ವ್ಯಾಪಿಸಿದೆ. ಸುಮಾರು 6 ಲಕ್ಷ ಸ್ವಸಹಾಯ ಸಂಘಗಳಿದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ 16,000 ಸೇವಾ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 3,000 ಮೇಲ್ವಿಚಾರಕ ಶ್ರೇಣಿಯ ಸಿಬ್ಬಂದಿಗಳಿದ್ದಾರೆ. 3,000 ಕ್ಯಾಶಿಯರ್ಗಳಿದ್ದಾರೆ. ಯೋಜನೆ ಸುಮಾರು 23-24 ಸಾವಿರ ಕೆಲಸ ಮಾಡ್ತಾರೆ. ಬಡವರಿಗಾಗಿ ಬಡವರೇ ಕೆಲಸ ಮಾಡುವಂಥ ಮತ್ತು ಬಡವರಿಂದಲೇ ಹಣ ಪಡ್ಕೊಂಡು ಬಡವರಿಗೆ ಸೇವೆ ಕೊಡ್ತಕ್ಕಂಥ ಒಂದು ಅನನ್ಯ ಸಂಸ್ಥೆಯಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳೆದಿದೆ. ಇವತ್ತು ಎಲ್ಲಕ್ಕೆ ಫೌಂಡೇಶನ್ ಗ್ರಾಮೀಣ ನೆಲಮಟ್ಟದಲ್ಲಿ ಕೆಲಸ ಮಾಡಿ ಇದನ್ನು ಬೆಳೆಸ್ತಾ ಇರುವಂಥವರು ತಾವು ಇಲ್ಲಿಯ ಸೇವಾ ಪ್ರತಿನಿಧಿಗಳು ಮತ್ತು ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಲ್ವಿಚಾರ. ಇವತ್ತು ನೀವು ಚೆನ್ನಾಗಿ ಕೆಲಸ ಮಾಡಿದರೆ ಯೋಜನೆಯನ್ನು ಇನ್ನೂ ಚೆನ್ನಾಗಿ ಕಟ್ಟಬಹುದು, ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಬೆಳೆಸ್ಬೋದು ಮತ್ತು ನಿಮಗೆ ಕೂಡ ಇದನ್ನು ತುಂಬ ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ. ಇವತ್ತು ಶಾಸಕರು ಕೇಳ್ತಾ ಇದ್ದೀವಿ, ಎಷ್ಟು ಜನರಿಗೆ ಕೆಲಸ ಕೊಡ್ತಿದ್ರಮ್ಮ, ಎಷ್ಟು ಜನ ಹೆಣ್ಮಕ್ಳು ನೀವು ಕೆಲಸ ಮಾಡ್ತಾ ಇದ್ದೀವಿ? ನಾನು ಹೇಳಿದೆ, ತಾಲೂಕಿನಲ್ಲಿ ಸುಮಾರು 200 ಜನ ಕೆಲಸ ಮಾಡ್ತಾರೆ. ಸಹೋದರಿಯರು ಕೆಲಸ ಮಾಡ್ತಾರೆ, ಸಹೋದರರು ಕೆಲಸ ಮಾಡ್ತಾರೆ. ಯಾರು ಕೆಲಸ ಮಾಡ್ತಾರೆ? ಬಡವರು ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಸೌಲಭ್ಯ ವಂಚಿತರು ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ 2 ರೀತಿಯ ಪ್ರಯೋಜನ ನಿಮಗಾಗುತ್ತೆ. ಒಂದು ನೇರ ಪ್ರಯೋಜನ, ನಿಮಗೇನು ಸ್ವಲ್ಪ ಅದರಿಂದ ಸೌಲಭ್ಯ ಸಿಗ್ತಾ ಇದೆ, ಗೌರವಧನ ಸಿಗ್ತಾ ಇದೆ, ನೇರ ಪ್ರಯೋಜನ. ತಿಂಗಳು ನಿಮಗೆ ಚೆನ್ನಾಗಿ ನಿರ್ವಹಣೆ ಮಾಡೋರಿಗೆ 8,000 ರೂಪಾಯಿ ಸೌಲಭ್ಯ ಸಿಗ್ತಾ ಇದೆ. ನಮ್ಮ ಮೇಲ್ವಿಚಾರಕರಿಗೆ ಸೌಲಭ್ಯ, ಇದು ನೇರ ಪ್ರಯೋಜನ. ಆದರೆ ಪರೋಕ್ಷವಾಗಿ ಸಿಗ್ತಕ್ಕಂಥ ದೊಡ್ಡ ಪ್ರಯೋಜನ ಏನಪ್ಪ ಅಂತಂದರೆ, ಆ ದುರ್ಬಲ ವರ್ಗದ ಜನರು, ಆ ಸಮಸ್ಯೆ ಇರ್ತಕ್ಕಂಥವರು, ಅಗತ್ಯ ಇರ್ತಕ್ಕಂಥವರು ಏನು ಸೌಲಭ್ಯವನ್ನು ಪಡ್ಕೊಂಡಿದ್ದಕ್ಕೆ ಏನು ಆಶೀರ್ವಾದ ಮಾಡ್ತಾರೆ, ಇದು ನಿಮಗೆ ಅತ್ಯಂತ ದೀರ್ಘಕಾಲ ಬಾಳಿಕೆ ಬರುವಂಥ ಪ್ರಯೋಜನ. ಅವರ ಆಶೀರ್ವಾದ ಇವತ್ತು ಜನರ ಆಶೀರ್ವಾದದಿಂದ ನಿಮಗೆ ಬೆಳೆಯೋದಕ್ಕೆ ಸಾಧ್ಯ ಇದೆ. ಈ ನಮ್ಮ ಸೇವಾ ಪ್ರತಿನಿಧಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿ 1 ದಶಕ ಆಯಿತು, 10 ವರ್ಷ ಆಯಿತು. ನಾವು ಮೊದಲು ಪ್ರಾರಂಭಿಸಿದ ತುಮಕೂರು ಜಿಲ್ಲೆಯಲ್ಲಿ
ಹಳ್ಳಿಯ ಹೆಣ್ಮಕ್ಳು ಯಾರು ಆ ಗ್ರಾಮಕ್ಕೆ ಸೊಸೆಯಾಗಿ ಬಂದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಆದರೆ ಅವರ ಕುಟುಂಬದ ಜವಾಬ್ದಾರಿಯಿಂದ ನೌಕರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಅಂಥವರಿಗೆ ಸಮಾಜ ಸೇವೆಯನ್ನು ಮಾಡಿ ಒಂದು ವೃತ್ತಿ ಬದುಕನ್ನು ರೂಪಿಸಿಕೊಳ್ಳತಕ್ಕಂಥ ಅವಕಾಶವನ್ನು ಈ ಸೇವಾ ಪ್ರತಿನಿಧಿ ಹುದ್ದೆಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ನಿಮ್ಮೂರಿನವರೇ, ನಿಮಗೆ ಗೊತ್ತಿರೋರೆ ಅವ್ರನ್ನ ಸಂಘಟನೆ ಮಾಡಿ, ಅವ್ರಿಗೂ ಸಂಘ ಮಾಡಿ, ಅವರಿಗೆ ಒಂದಷ್ಟು ಪ್ರಯೋಜನಗಳನ್ನು ತಲುಪಿಸಿ, ಆ ಪ್ರಯೋಜನವನ್ನು ತಲುಪಿಸಿದ್ದಕ್ಕೆ ನಿಮಗೊಂದಷ್ಟು ಪ್ರಯೋಜನ ಬರ್ತದೆ. ಹೀಗೆ ಹೇಳಿಕೊಂಡು ನಾವು ಸೇವಾ ಪ್ರತಿನಿಧಿಯನ್ನು ಮಾಡಿ ನನಗೆ ಭಾಳ ಸಂತೋಷ ಇದೆ. 90-95% ಜನ ನೀವು ಚೆನ್ನಾಗಿ ಕೆಲಸ ಮಾಡ್ತೀವಿ, ಎಲ್ಲರೂ ಭಾಳ ಹೆಮ್ಮೆಯಿಂದ ಕೆಲಸ ಮಾಡ್ತಾರೆ. ಮನೆಯೊಳಗೆ ನಿಮಗೆ ಹೆಸರಿಗೆ ಯಾರು ಕರೀತಾ ಇರಲಿಲ್ಲ, ಲೇ ಕಾಫಿ ತಗೊಂಬಾರೆ, ಚಹಾ ತಗೊಂಬಾರೆ, ಏ ಇವಳೆ ಏ ಅವಳೆ ಇದೇ ಇತ್ತು. ನೀವು ಸಡನ್ ಆಗಿ ಈ ಸಂಘಟನೆ ಸೇರಿದ ಮೇಲೆ ನೀವು ಲಕ್ಷ್ಮಿ ಆದರೆ ಮನೆಗೆ, ಆಮೇಲೆ ಹೊರಗಡೆ ಬಂದು ಲಕ್ಷ್ಮಿ ಅಕ್ಕ ಆದ್ರೆ, ಸ್ವಲ್ಪ ಸಂಘಗಳ ಜೊತೆ ಜಾಸ್ತಿ ಆದ ನಂತರ ನೀವು ಲಕ್ಷ್ಮಿ ಟೀಚರ್ ಆದರೆ ಅಥವಾ ಲಕ್ಷ್ಮಿ ಮೇಡಮ್, ಆಮೇಲೆ ಸ್ವಲ್ಪ ಸಮಯ ಆದ ನಂತರ ಆ ಲಕ್ಷ್ಮಿನ ಹೆಸರು ಹೊಟ್ಟೋಗ್ಬಿಟ್ಟು ನಿಮಗೆ ಮೇಡಮ್ ಅಥವಾ ಟೀಚರ್ ಮಾತ್ರ ಉಂಟು. ಹೌದಲ್ವ? ಇವತ್ತು ನಿಮ್ಮನ್ನೆಲ್ಲ ಟೀಚರ್ ಅಥವಾ ಮೇಡಮ್ ಅಂತ ನಿಮಗೆ ಸಮಾಜದಲ್ಲಿ ಸ್ಥಾನವನ್ನು ಕೊಟ್ಟು ಗುರುತಿಸ್ತಾರೆ, ಗೌರವಿಸ್ತಾರೆ. ಇವತ್ತು ಕೇವಲ ಮನೆಗೆ, ಅಡುಗೆ ಮನೆಗೆ ಮೀಸಲಾದಂಥ ನನ್ನ ಸಹೋದರಿಯರು ಇವತ್ತು ಹೊರಗೆ ಬಂದು ಸಮಾಜಕ್ಕೆ ಕಾಣಿಕೆಯನ್ನು ಕೊಡೋದಲ್ಲದೆ ಸಮಾಜದಿಂದ ಗೌರವವನ್ನು ಸ್ವೀಕರಿಸ್ತಾರೆ. ಇವತ್ತು ಒಬ್ಬರು ಸೇವಾ ವ್ಯಕ್ತಿಯಲ್ಲಿ ನೇರವಾಗಿ ಒಬ್ಬರು ಶಾಸಕರ ಹತ್ರ ಹೋಗಿ ಮಾತಾಡ್ತಾರೆ, ಒಬ್ಬರು ತಹಶೀಲ್ದಾರ್ ಹತ್ರ ಹೋಗಿ ಮಾತಾಡ್ತಾರೆ. ಅಷ್ಟು ಆತ್ಮವಿಶ್ವಾಸವನ್ನ ನನ್ನ ಸೇವಾ ಪ್ರತಿನಿಧಿ ಸಹೋದರಿಯರು ಬೆಳೆಸ್ಕೊಂಡಿದ್ದಾರೆ. ನನ್ನ ಸ್ವಸಹಾಯ ಸಂಘದ ಸಹೋದರಿಯರು ಕೂಡ ಅಷ್ಟೇ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಮನೆಯಲ್ಲಿ ಅವರು ಕೇವಲ ಕೆಲಸ ಮಾಡೋದಕ್ಕೆ ಮೀಸಲಾಗಿದ್ದಂಥ ನಮ್ಮ ಸಹೋದರಿಯರು ಯಾವಾಗ ಸ್ವಸಹಾಯ ಸಂಘಕ್ಕೆ ಬಂದರು ಆವಾಗ ಅವರ ಶಕ್ತಿ ಸಾಮರ್ಥ್ಯವೇ ಬದಲಾಯಿತು. ಇದಕ್ಕೋಸ್ಕರನೇ ಪೂಜ್ಯರು ಹೇಮಾವತಿ ಹೆಗ್ಗಡೆ ಅವರು ಹೆಂಗಸರು ಸಂಘ ಮಾಡೋಣ, ಹೆಂಗಸರಿಗೆ ಬ್ಯಾಂಕಿನಿಂದ ಹಣ ಕೊಡಿಸೋಣ. ಅವರು ನಿಮ್ಮ ಹುಣಸೂರಿನವರು ನೋಡಿಲ್ಲ ಅವರು, ಆದರೆ ಹುಣಸೂರಿನ ನನ್ನ ಸಹೋದರಿಯರಿಗೆ ಬ್ಯಾಂಕಿಂದ ಸಾಲ ಸಿಗಬೇಕು. ಬ್ಯಾಂಕಿನವ್ರಿಗೆ ಹೇಳಿದ್ರು, ಅವ್ರು ಕಟ್ತಾ ಇದ್ರೆ ನಾವು ಧರ್ಮಸ್ಥಳದಿಂದ ಕಟ್ತೇವೆ, ಆದರೆ ಅವ್ರಿಗೆ ಸಾಲ ಕೊಡಿ. ಯಾವಾಗ ಹೆಣ್ಮಕ್ಳು ಸಂಘ ಮಾಡಿ ಸಂಘದ ಸದಸ್ಯರಾಗಿ ಅದರಿಂದ ನೆರವು ಪಡ್ಕೊಂಡು ಮನೆಗೆ ಕಲೆಕ್ಷನ್ ಮಾಡಿದ್ರು, ಆವಾಗ ಗಂಡಸರು ಹೆಂಗಸರನ್ನ ನೋಡುವಂತ ಒಂದು ವ್ಯವಸ್ಥೆ ಕೂಡ ಬದಲಾಯಿತು. ಮೊದಲಾದ್ರೆ ಹೆಂಡತಿ ಗಂಡ ಹತ್ರ ಜಾತ್ರೆ ಕುಡ್ಕೊಳ್ಳಿ ಅಂತ ಕೇಳಿದ್ರೆ ಗಂಡ ಹೇಳ್ತಿದ್ದ, ಅನ್ನ ತಿಂದಿದೆ, ಮಕ್ಕಳ ಮನೆ ಹೋಗಿ ಕೇಳು, ಏನ್ ಮಾರಿ ಬಸ್ ಕಳಿಸಿ ಏನೋ ಎಲ್ಲಿದೆ ದುಡ್ಡು ಅಂತ ಹೇಳ್ತಿದ್ದ. ಇವಾಗ ಅದೇ ಗಂಡ ಹೆಂಡತಿ ಹತ್ರ ಬಂದ್ಬಿಟ್ಟು 25,000 ಸಾಲ ಕೊಡಿಸಿ ಪ್ಲೀಸ್, ನನಗೆ ಆಟೋ ರಿಕ್ಷಾ ಹಾಳಾಗಿದೆ, ಬೇರೆ ಮಾಡಿಸ್ಬೇಕು. ಸೊ ಇವತ್ತು ಗಂಡ ಮತ್ತು ಹೆಂಡತಿ ಇರ್ತಕ್ಕಂಥ ಎರಡು ಚಕ್ರಗಳು ಕುಟುಂಬವನ್ನು ಎಳೆಯೋದ್ರಲ್ಲಿ ಸರಿಸಮಾನವಾಗಿ ಜವಾಬ್ದಾರಿಯನ್ನು ಹೊರುವಂಥ ಮತ್ತು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ಒದಗಿಬಂದಿದೆ. ಇದರಿಂದಾಗಿ ಹೆಣ್ಣು ಮಕ್ಕಳಲ್ಲೂ ಆತ್ಮವಿಶ್ವಾಸ ಬಂದಿದೆ. ಸ್ವಸಹಾಯ ಸಂಘದ ಸದಸ್ಯರು ವಿಶ್ವಾಸದಿಂದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ. ಅವರು ಜಾಣರಾಗಿದ್ದರೆ ಕುಟುಂಬವನ್ನು ನಡೆಸೋದಕ್ಕೂ ಕೂಡ ಈ ಸ್ವಸಹಾಯ ಸಂಘದಲ್ಲಿ ಸಿಕ್ಕಿರ್ತಕ್ಕಂಥ ಈ ಆತ್ಮವಿಶ್ವಾಸವನ್ನು ಬಳಸ್ಕೊಳ್ತಾರೆ. ಜಾಣರಾಗೋದಂದ್ರೆ ಹೇಗೆ? ನಿಮ್ಮ ಹೆಣ್ಮಕ್ಳು ಅದನ್ನು ಹೇಳ್ತಾರೆ. ಉದಾಹರಣೆ ಕೊಡ್ತೀನಿ. 25,000 ರೂಪಾಯಿ ಸಾಲ ಕೇಳ್ತಾರೆ, ಗಂಡ ಕೇಳಿದಾಗ ಅವ್ರು ಹೇಳ್ತಾಳೆ, ಹಂಗೆಲ್ಲ ಕೊಡ್ಸಕ್ಕೆ ಬರಲ್ಲ, ನೀನು ಬರಬೇಕು, ನೀನು ಮೀಟಿಂಗಿಗೆ ಬರಬೇಕು, ನೀನು ಅಲ್ಲಿ ಒಪ್ಕೋಬೇಕು, ವಾರ ಕಟ್ತೀನಿ ಅಂತ ಒಪ್ಕೋಬೇಕು. ಒಂದು ವಾರ ಕಟ್ಟಿದ್ರೆ ಅವ್ರಿಗೆ ಹೆಣ್ಮಕ್ಳು ನಮ್ಮನೆಗೆ ಬರ್ತಾರೆ, ನಮಗೋದ್ರೆ ಹೆಂಗಾದ್ರೂ ತಪ್ಪಿಸ್ಬಾರ್ದು, ಕೊಡಬೇಕು. ಕಟ್ತೀನಿ ಎಷ್ಟು ಕಟ್ಟಬೇಕು? 25,000 ರೂಪಾಯಿ 250 ರೂಪಾಯಿ ಕಟ್ಟಬೇಕು ಅಂತ ಸೇವಾ ಪ್ರತಿನಿಧಿಗಳು ಹೇಳಿರ್ತಾರೆ. ಅವಳು ಹೇಳ್ತಾಳೆ 350 ರೂಪಾಯಿ ಕಟ್ಟಬೇಕು, ವಾರ 350 ರೂಪಾಯಿ ಕಟ್ಟಿದ್ರೆ ನಾನು ಕೊಡಿಸ್ತೀನಿ ಅಷ್ಟೇ ಅಂತ ಹೇಳ್ತಾಳೆ. ಅಂದರೆ ಅವಳಿಗೆ ಏನು ಮಾಡ್ತಾಳೆ, ಅವಳು ಉಳಿತಾಯ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಯೂಸ್ ಮಾಡ್ತಾಳೆ. ವಾರಕ್ಕೆ 250 ರೂಪಾಯಿ ಕೊಟ್ಟರೆ ಗಂಡ ಹತ್ರ 350 ರೂಪಾಯಿ ತಗೊಂಡ್ರೆ 100 ರೂಪಾಯಿ ಎತ್ತಿಟ್ಟಿರ್ತಾಳೆ. ಅವಳೇನು ಕುಡಿದು ಖರ್ಚು ಮಾಡಲ್ಲ, ಅವಳು ಮದ್ಯಪಾನ ಮಾಡೋಳಲ್ಲ ಹೆಣ್ಮಗಳು, ಅವಳದನ್ನು ಇಟ್ಟಿರ್ತಾಳೆ. ಯಾವಾಗ ಗಂಡನಿಗೆ ಕಷ್ಟ ಆದರೆ ಗಂಡನಿಗೆ ಕೊಡ್ತಾಳೆ, ಸಂಘಕ್ಕೆ ಕಟ್ಟೋದಕ್ಕೆ ಕಷ್ಟ ಅಂದರೆ ಅವಳು ಕಷ್ಟ. ಇಂಥ ಜಾಣ್ಮೆಯನ್ನ ಯಾವ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೋ ಅವ್ರ ಮನೆ ಉದ್ಧಾರ ಆಗಿದೆ. ಕೆಲವರು ಸಂಘಕ್ಕೆ ಸೇರೋದು ಯಾಕೆ, ನನ್ನ ಗಂಡ ಸಾಲ ಕೇಳ್ತಾನೆ ಸಂಘಕ್ಕೆ ಸೇರಿ,
ಸೇರ್ತಾನೆ, ಅದು ಉದ್ಧಾರ. ಜಾಣ್ಮೆಗೆ ಕಲಿಕೆಗೋಸ್ಕರ ಸಂಘಕ್ಕೆ ಸೇರ್ತಾರೆ, ಖಂಡಿತವಾಗಿ ಅವರು ಕೂಡ ಒಳ್ಳೇದಾಗ್ತಾರೆ, ಅವ್ರ ಕುಟುಂಬ ಕೂಡ ಒಳ್ಳೆಯದು. ಗಂಡನಿಗೆ ಸಾಲ ಕಟ್ಟೋದು ಅಂತಂದ್ರೆ ಏನು ಜವಾಬ್ದಾರಿ ಇರ್ತದೆ. ಇದನ್ನ ನಾನು ಹೇಳಿಲ್ಲ, ಬ್ಯಾಂಕ್ ಅವರು ಹೇಳ್ತಾರೆ, ಯಾರು ಗಂಡಸರು ಸಾಲ ತಗೊಂಡು ಸಾಲನೇ ಕಟ್ಟಲ್ಲ, 50%, 60% ಓವರ್ ಡ್ಯೂ. ಆದ್ರೆ ಹೆಣ್ಮಗಳು ಗಂಡನಿಗೆ ತಾಕೀತು ಮಾಡೋದ್ರಿಂದ ಗೊತ್ತಿಲ್ಲ, ವಾರ ಕಟ್ಟಲೇಬೇಕು ಅಂತ ಹೇಳಿದ್ರಿಂದ ಗಂಡನೂ ಬದಲಾಗಿದ್ದಾನೆ. ಅವನು ಕೂಡ ಉಳಿದಿದ್ರಲ್ಲಿ ತಂದು ಹೆಂಡತಿ ಕೈ ಕೊಟ್ಟು ಸಾಲ ಕಟ್ಟಿಸಿ ಅಭಿವೃದ್ಧಿ ಆಗ್ತಾರೆ. ಹೀಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ಒಂದು ಮೌನ ಕ್ರಾಂತಿ ಈ ಮಹಿಳೆಯರಿಂದ ಆಗ್ತದೆ. ಯಾರು ಮನೆಯೊಳಗೆ ಇದ್ರೋ ಅವರು ಹೊರಗಡೆ ಬಂದು ತನ್ನ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಗಂಡನಿಗೆ ಒಂದು ಬೆಂಬಲವಾಗಿ, ಕುಟುಂಬಕ್ಕೆ ಒಂದು ಶಕ್ತಿಯಾಗಿ, ಮೊದಲು ಬರೇ ಹೆಸರು ಲಕ್ಷ್ಮಿ ಅಂತಿತ್ತು, ಹೆಸರು ಮಹಾಲಕ್ಷ್ಮಿ ಅಂತಿತ್ತು. ಮಹಾಲಕ್ಷ್ಮಿಗೆ ಉಡಕ್ಕೆ ಸೀರೆ ಇಲ್ಲ, ಆ ಪರಿಸ್ಥಿತಿ. ಇವತ್ತು ಅವಳು ನಿಜವಾಗಿ ಮನೆಗೆ ಮಹಾಲಕ್ಷ್ಮಿ ಆಗಿದ್ದಾರೆ. ಈ ಸ್ವಸಹಾಯ ಸಂಘ ಚಳವಳಿ, ಸ್ವಸಹಾಯ ಸಂಘ ಚಳವಳಿಯಿಂದ ಅವಳಲ್ಲಿ ಅಂತಃಶಕ್ತಿ ಬಂದಿದೆ. ಅದ್ರ ಜೊತೆಯಲ್ಲಿ ಸರಸ್ವತಿಗೂ ಸ್ವಲ್ಪ ಸೇರ್ಕೊಳ್ಬೇಕು ಅವಳಿಗೆ. ಅಂದ್ರೆ ಬರೇ ಲಕ್ಷ್ಮಿ ಇದ್ರೆ ಸಾಲ. ನೋಡಿ, ನಮ್ಮ ದೇವರುಗಳನ್ನೆಲ್ಲ ನೋಡಿ, ಲಕ್ಷ್ಮಿ ಎಲ್ಲಿ ಕೂರಿಸಿರ್ತಾರೆ? ಎಲ್ಲಿ ಕೂತಿರ್ತಾರೆ ಲಕ್ಷ್ಮಿ? ಚಿತ್ರದಲ್ಲ ನೋಡಿದ್ದೀರಲ್ಲ, ಲಕ್ಷ್ಮಿ ತಾವರೆ ಎಲೆ ಮೇಲೆ ಕೂತಿರ್ತಾಳೆ. ಅದರಲ್ಲೂ ಎಲ್ಲಿ ಹೊಳೆ ಮೇಲೆ, ನದಿ ಒಳಗೆ ತಾವರೆ ಎಲೆ ಮೇಲೆ ಕೂತ್ಕೊಂಡು, ತಾವರೆ ಎಲೆ ಮೇಲೆ ಕೂತ್ಕೊಳ್ಳೋದೇ ಕಷ್ಟ, ಹೊಳೆ ಒಳಗೆ ಕೂತ್ಕೊಳ್ಳೋದು ಎಷ್ಟು ಕಷ್ಟ. ಲಕ್ಷ್ಮಿ ಎಲ್ಲಿ ಕೂರಿಸಿದ್ದಾರೆ? ತಾವರೆ ಎಲೆ ಮೇಲೆ ಹೊಳೆ ಒಳಗೆ ಕೂರಿಸಿದ್ದಾರೆ, ಕೆರೆ ಒಳಗೆ ಕೂರಿಸಿದ್ದಾರೆ ಲಕ್ಷ್ಮಿ. ಅಂದ್ರೆ ಏನಂತ? ಲಕ್ಷ್ಮಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಹೊಳೆಗೆ ಯಾವಾಗ ಬೇಕಾದ್ರೂ ಜಾರಿ ಬಿದ್ದು ಹೋಗ್ಬೋದು, ಯಾವಾಗ ಬೇಕಾದ್ರೂ ಎಲೆ ಮುದ್ಕೊಂಡು ಬಿದ್ದು ಹೋಗ್ಬೋದು. ಲಕ್ಷ್ಮಿನ ಉಳಿಸ್ಕೊಳ್ಳೋದು ಕಷ್ಟ. ಸರಸ್ವತಿನ ಬಿಟ್ಟಿದ್ದಾರೆ, ನೋಡಿದ್ರೆ ನಿಮ್ಮ ಚಿತ್ರದಲ್ಲಿ ನೋಡ್ಬೇಕು ನೀವು. ಸರಸ್ವತಿ ಬಂಡೆ ಮೇಲೆ ಕೂರಿಸಿದ್ದಾರೆ. ಬಂಡೆ ಮೇಲೆ ಕೂತ್ಕೊಂಡ್ರೆ ಏನರ್ಥ? ಜಾರದಿಲ್ಲ, ಪಕ್ಕನೆ ಜಾರಿ ಹೋಗೋದಿಲ್ಲ, ಅದು ಬಿದ್ದು ಹೋಗೋದಿಲ್ಲ, ಮುಳುಗಿ ಹೋಗೋದಿಲ್ಲ, ಹಚ್ಚಲ್ಲ. ಅಂದ್ರೆ ಏನಂತ? ಸರಸ್ವತಿ ನಮ್ಮೊಳಗೆ ಬಂದ್ರೆ ಅದು ಶಾಶ್ವತ, ಲಕ್ಷ್ಮಿ ನಮ್ಮೊಳಗೆ ಬಂದ್ರೆ ಅದು ಶಾಶ್ವತ ಅಲ್ಲ. ಲಕ್ಷ್ಮಿ ಯಾವಾಗ ಬೇಕಾದ್ರೂ ಜಾರಿ ಹೋಗ್ಬೋದು, ಆದ್ರೆ ಸರಸ್ವತಿ ಜಾರಿ ಹೋಗೋದಿಲ್ಲ. ಆದ್ರಿಂದ ಹೇಮಾವತಿ ಅವರು ಕಟ್ಟುವ ಕಂಕಣವ ಗೀತೆಯನ್ನು ನೀವು ಹೇಳಿದ್ರಿ ಅಲ್ಲ ನೀವು ಅವಾಗ? ಕಟ್ಟುವೆವು ಕಂಕಣವ ನಮ್ಮ ಹೃದಯಕ್ಕಿಂದು, ತಟ್ಟುವೆವು ಜ್ಞಾನದ ದ್ವಾರಗಳು. ಹೇಮಾವತಿ ಅವ್ರವ್ರು ನೋಡಿದ್ರೆ ಪದ್ಯ ಇದು. ಹೇಮಾವತಿ ಅವ್ರವರು ಕಟ್ಟುವೆವು ಕಂಕಣವ ನಮ್ಮ ಹೃದಯಕ್ಕಿಂದು, ತಟ್ಟುವೆವು ಬ್ಯಾಂಕಿನ ದ್ವಾರಗಳನ್ನು ತಟ್ಟಿಲ್ಲ. ಏನ್ ಬರ್ತಿಲ್ಲ ಅವರು? ಬ್ಯಾಂಕಿನ ದ್ವಾರಗಳನ್ನು ತಟ್ಟೆ ಅಂತ ಹೇಳಿಲ್ಲ. ಅಲ್ಲಿ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಪರ್ಮನೆಂಟ್ ಅಲ್ಲ, ಲಕ್ಷ್ಮಿ ಬಾರಿ ಟೆಂಪ್ರರಿ. ಅದಕ್ಕೆ ಅವ್ರು ಹೇಳಿದ್ರು ತಟ್ಟುವೆವು ಜ್ಞಾನದ ದ್ವಾರಗಳು. ಕಂಕಣ ಕಟ್ಟಿದ್ದೀವಿ ಯಾತಕ್ಕೋಸ್ಕರ? ನಮ್ಮ ಹೃದಯಕ್ಕೆ ನಮಗೆ ಒಳ್ಳೇದಾಗಲಿ ಅಂತ. ಸ್ವಸಹಾಯ ಸಂಘಕ್ಕೆ ಸೇರಿದ್ವಿ ಅಂತಂದ್ರೆ ಕಂಕಣ ಕಟ್ಟಿದಂಗೆ. ಶ್ರೀ ಮಂಜುನಾಥಾಯ ನಮಃ. ಇವತ್ತು ವಿಶೇಷವಾದ ದಿನ. ನಮ್ಮ ನೂತನ ಹುಣಸೂರು ಯೋಜನಾ ಕಚೇರಿ ಉದ್ಘಾಟನೆ ಮತ್ತು 3 ಯೋಜನಾ ಕಚೇರಿ ವ್ಯಾಪ್ತಿಯ ಸೇವಾ ಪ್ರತಿನಿಧಿಗಳಿಗೆ ಗೌರವದಿಂದ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾರ್ಗದರ್ಶನ ನೀಡಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಯೋಜನಾ ಕಚೇರಿಗೆ ಆಗಮಿಸಿ ಯೋಜನಾ ಕಚೇರಿಯನ್ನು ಉದ್ಘಾಟಿಸಿ ನಮ್ಮೆಲ್ಲ ಸೇವಾ ಪ್ರತಿನಿಧಿಗಳಿಗೆ ಸೂಕ್ತವಾದ ಅಮೂಲ್ಯವಾದ ಮಾಹಿತಿ ಮಾರ್ಗದರ್ಶನ ನೀಡಿರುವಂತಹ ನಮ್ಮ ಸಂಸ್ಥೆಯ ಗೌರವದಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಿರಂತರವಾಗಿ ನನಗೆ ಮಾಹಿತಿ ಮಾರ್ಗದರ್ಶನ ನೀಡುತ್ತಿರುವಂತಹ ನಮ್ಮ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದಂತಹ ಶ್ರೀ ಟಿ ಗಂಗೋಪೇಶ್ವರವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿಬರಲು ಮಾಹಿತಿ ಮಾರ್ಗದರ್ಶನ ನಿರಂತರವಾಗಿ ನೀಡುತ್ತಿರುವಂತಹ ನಮ್ಮ ಕೇರಳದ ವ್ಯಾಪ್ತಿಯ ನಿರ್ದೇಶಕರಾಗಿರುವಂತಹ ಶ್ರೀ ಮುರಳೀಧರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸಮರ್ಪಿಸುತ್ತೇನೆ. ಅದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಎಂಎಸ್ ಯೋಜನಾಧಿಕಾರಿ, ಕೇರಳದ ತಾಲೂಕು ಯೋಜನಾಧಿಕಾರಿ, ಹುಣಸೂರು ತಾಲೂಕು ಯೋಜನಾಧಿಕಾರಿ